ಸೂಚಿಗವು ಇಲ್ಲಿರುವರು ತಮ್ಮಲ್ಲೇ ತಾವೇ ಗೊಳ್ಳಗುಟ್ಟುತ್ತಾ ಎನ್ನಂ ಕೆಡಗಣ್ಣಿನಿಂದ ನೋಡುತ್ತಾ ನಿಂತಿಯಾರೋ ಇವರನ್ನು ಪರೀಕ್ಷಿಸಿ ಮಾತನಾಡಿಸುವೆನು. ಆ ಹೇ ಮದ ಗಜಗಾಮಿನಿ ಸಡಗರದಿಂದ ಜಗಿಸುವ ಆಭರಣವನ್ನಿಟ್ಟು ಮನ್ಮಥನ ಜಡದಾಸ್ತ್ರದಿಂದ ಕೂಡಲೋಕುವ ಬಂದಿರುವ ಶ್ರೇಣಿ ನೀನು ದಾರು ಇಲ್ಲಿರಲು ಕಾರಣವೇನು ತಿಳಿಪೇಳೆ ನನ್ನ. ಅಹೋ ರಾಮಚಂದ್ರ, ಶ್ರೀರಾಮ, ನನ್ನನ್ನು ಧಾರೆ ಎಂದು ಕೇಳುತ್ತಿರುವೆಯಾ? ನಾನು ಧಾರೆ ಎನ್ನುವುದು ನಿನಗೆ ತಿಳಿಸಬೇಕೆ? ತಿಳಿಸಬೇಕು ಶ್ರೇಣಿ. ರಾಮಚಂದ್ರ, ಚಂದ್ರಸೇನೆಯೇ, ಪಾತಾಳ ಲೋಕಕ್ಕೆ ಅಧಿಪತಿಯಾಗಿರುವ ಐರಾವಣನ ಮಡದೆಯಾದ ನನ್ನ ಹೆಸರು ಚಂದ್ರಸೇನಿ ಎಂದು ಕರೆಯುವರು. ರಾಮಚಂದ್ರ, ಚಂದ್ರಸೇನೆಯೇ, ನಾನು ಇಲ್ಲಿಗೆ ಬಂದ ಕಾರಣವನ್ನು ಕೇಳಿದೆಯಾ? ಹೌದು ಶ್ರೇಣಿ. ತಿಳಿಸಬೇಕಲ್ಲವೇ? ಹೌದು ಶ್ರೇಣಿ. ನಾನು ಹೇಳಿದರೆ ನೆರವೇರಿಸಿಕೊಡುವೆಯಾ? ಆಗುವುದಾದರೆ ನೆರವೇರಿಸಿಕೊಡುವಿರಾ ಶ್ರೇಣಿ? ಇಲ್ಲವಾದರೆ ಸರ್ವತಃ ಆಗುವುದಿಲ್ಲ ಶ್ರೇಣಿ. ಯಾತಕ್ಕೆ ಆಗುವುದಿಲ್ಲ? ನನ್ನ ಕೈಯಿಂದ ಆಗುವುದಾದರೆ ನೆರವೇರಿಸುವನು, ಇಲ್ಲವಾಯ್ತಂದರೆ ಇಲ್ಲ ಶ್ರೇಣಿ. ಇಲ್ಲ ಬಂದರೆ ಇಲ್ಲವೇ? ಹೌದು ಶ್ರೇಣಿ. ಪ್ರಿಯಾ, ಹೌದು ಶ್ರೇಣಿ. ಹೇಳುವೆನು ಕೇಳು. ಏನು ಚೆನ್ನಾಗಿ ಹೇಳು. ರಾಮ ಒಂದು ಕೇಳಿರು, ಇಲ್ಲ ಅಂದ್ರೆ ಕೊಟ್ಟಿಯ, ಪ್ರೀತಿ ಮಾಡಿರು, ಮದುವೆಯ ಕೊಟ್ಟಿಯ. ರಾಮ ಬಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಟ್ಟಿಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಆಗ್ತೀಯ. ನಿನ್ನ ಪ್ರೀತಿ ಪಡೆಯಲು ನಿನ್ನ ಬಗೆ ಹಾಗೆ ಎಲ್ಲ ಪ್ರೀತಿಯ ನಿನ್ನ ಬಿಟ್ಟು ಈಗ ನಾನು ಬಾಳಲ್ಲ, ನಿನ್ನ ಬಿಟ್ಟು ಈಗ ನಾನು ಬಾಳಲ್ಲ. ನನ್ನ ಮನದ ಆಸೆಯನ್ನು ಹೇಳುತ್ತಿರುವೆನು. ಸರ್ವತಃ ಆಗುವುದಿಲ್ಲ ಶ್ರೇಣಿ. ಯಾತಕ್ಕೆ ಆಗುವುದಿಲ್ಲ? ಶ್ರೀರಾಮನು ಶ್ರೇಣಿ. ಆದರೆ ಸೀತೆಯಂಬಿಟ್ಟು ಅನ್ನ ಶ್ರೇಣು ಇಚ್ಛಿಸುವನಲ್ಲ ಶ್ರೇಣಿ. ಅನ್ಯರನ್ನು ನೋಡಬೇಡ, ನನ್ನನ್ನು ಮಾತ್ರ ನೋಡು. ನೀನು ಅನ್ನಳಲ್ಲವೇ ಶ್ರೇಣಿ. ರಾಮ ಬಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಟ್ಟಿಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಆಗ್ತೀಯ. ಅಹೋ ಶ್ರೀರಾಮ, ಓ ಚಂದ್ರಸೇನೆ, ರಾಜಚಂದ್ರ, ಓ ಅಮ್ಮಯ್ಯ, ಪ್ರಿಯ, ಈ ಶ್ರೇಣಿ. ವಿರಹ ತಾಪವನ್ನು ಸಹಿಸಲಾರದೆ ನಿನ್ನ ಬಳಿಗೆ ನಾನು ಹೋರಾಡಿ ಬಂದೆನು. ಕಾರ್ಗಿಚ್ಚನ್ನು ಸುಡುವ ಬೆಂಕಿಯಂತೆ ಈ ವಿರಹಾಗ್ನಿಯು ಎನ್ನನ್ನು ಸುಡುತ್ತಿರುವುದು. ನನ್ನ ಬಳಿಗೆ ಬಂದು ಎನ್ನ ವಿರಹಾಗ್ನಿಯನ್ನು ತಣಿಸೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನು ಪ್ರಿಯ. ಈಗಲೇ ಹಿಡಿದುಕೋ ಎನ್ನ ಕೈಯ. ಆ ಹೇ ಎನ್ನ ಪ್ರೇಮವನ್ನು ಬಯಸಿ ಬಂದ ಮಧುರಾಕ್ಷಿ, ಚಂದ್ರನ ಕಂಡು ಚಕೋರ ಪಕ್ಷಿ ಬಯಸಿದಂತೆ ಈ ಹೆಣ್ಣ ಮಾಪೇಕ್ಷಿಸುತ್ತಿರುವೆ. ಈ ಉಚ್ಚಳೆ ಪರಪುರುಷರಂ ಇಂಥ ತೃಪ್ತ ಕ್ರೌರ್ಯಕ್ಕೆ ಮನೆ ಸೆಳೆಯಲ್ಲ. ನಾನೇನು ಶ್ರೀರಾಮಚಂದ್ರನ ಮುಂದೆ
ಮಾತುಗಳನ್ನು ಮಾಡಿದರೆ ನಿನ್ನ ಹುಚ್ಚ ಬಿಡಿಸುವನು. ಸುಮ್ಮನೆ ನಿನ್ನ ಸ್ಥಾನಕ್ಕೆ ನಡೆಯೇ ಜಡಜನೇತ್ರಿ. ರಾಮಪ್ರಭು, ಹೇಳಿ. ರಾಮಚಂದ್ರ, ಓ ಅಮ್ಮಯ್ಯ, ಒಲಿದು ಬಂದ ಹೆಣ್ಣನ್ನು ಒಲ್ಲೆ ಎಂದು ಹೇಳಬೇಡ. ಒಲಿದು ಬಂದರೆಷ್ಟು ಬಿಟ್ಟರೆಷ್ಟು, ನಾನು ಸರ್ವತಾ ನಿನ್ನನ್ನು ಹೆಚ್ಚಿದಿರುವುದಿಲ್ಲ ಹೇಳಿ. ಓ ಅಮ್ಮಯ್ಯ, ಹೇಳಲೇ? ಏನು ಚೆನ್ನಾಗಿ ಹೇಳಿ. ಕೇಳುವೆಯಾ? ಹೇಳುವನು ಹೇಳಿ. ಓ ಪ್ರಿಯತಮ, ಬಾ ಪ್ರಿಯತಮ, ಬಾ ಪ್ರಿಯತಮ. ಶ್ರೀರಾಮಚಂದ್ರನೇ, ನಾನು ಪರಸ್ತ್ರೀ ಎಂಬ ಭಾವನೆಯಿಂದ ಎನ್ನ ಆಸೆಯನ್ನು ನಿರಾಕರಿಸಬೇಡ. ನೀವು ಅದು ಯಾತಕ್ಕಾಗಿ ಹೇಳಿ. ಎನ್ನ ಬಳಿಗೆ ಬಂದು ಎನ್ನ ಆಸೆಯನ್ನು ಪೂರೈಸುವ ನನ್ನ ಬುದ್ಧಿ ಸಂಪನ್ನ. ತಲ ಹೇರಿದ ಹಾಗೆ ಮನುಷ್ಯರು ಬೆತ್ತಲೆ ಕುಣಿದು ಸಾಯುವರೆಂಬಂತೆ ನಿನಗೇನು ಹುಚ್ಚಿಡಿದ ಹೇಗೆ ಶ್ರೇಳೆ? ಹೆಚ್ಚಾಗಿ ಮಾತನಾಡಿದರೆ ಎಲ್ಲ ಹೃದಯಗಳು ಹಡಗಿದ್ದ ಕೋಪಾಂಶವ ಹೊಡಿದೆಪ್ಪಿಸಿದಂತಾಗುವುದು. ಆಚೆಗೆ ಎದ್ದು ನಡೆಯೇ ಜಡದ ನೇತ್ರಿಯೇ. ಆಚೆಗೆ ಹೋಗಂತ ಹೇಳ್ತಿರುವೆಯಾ? ನಲ್ಲ ಅಮ್ಮಯ್ಯ, ನಿನ್ನನ್ನು ಬಯಸಿ ನಿನ್ನ ಬಳಿಗೆ ನಾನು ಓಡೋಡಿ ಬಂದಿರುವೆನು. ಓಡಿ ಬಂದಿರಬಹುದು ಶ್ರೇಳೆ. ನಾನು ನಿನ್ನನ್ನು ಬಯಸಿರುವನಲ್ಲ, ನೀನು ಬಯಸಿರಬಹುದು ಶ್ರೇಳೆ. ನಾನು ಬಯಸಬೇಕಲ್ಲ ಶ್ರೇಳೆ. ಅಹೋ ಅಮ್ಮಯ್ಯ, ಚಂದ್ರಸೇನಿ. ರಘುರಾಮ, ಅಹೋ ಅಮ್ಮಯ್ಯ, ನೋಡು, ಸರ್ವತ ಆಗುವುದಿಲ್ಲ ಶ್ರೇಳೆ. ಒಪ್ಪಿಕೊ. ಸರ್ವತ ಒಪ್ಪಿಕೊಳ್ಳುವುದಿಲ್ಲ ಶ್ರೇಳೆ. ಹೆಣ್ಣು ತಾನಾಗಿ ಒಲಿದು ಬಂದಾಗ ಒಲ್ಲೆ ಎನ್ನಬಾರದು. ಒಲ್ಲೆ ಅನ್ನಬೇಕಾಗುವುದು ಬರುವುದು ಶ್ರೇಳೆ. ಒಲ್ಲೆ ಅನ್ನಬೇಕೆನ್ನುವುದು ಬರುವುದೇ? ಹೌದು ಶ್ರೇಳೆ. ಹೆಣ್ಣಿನ ಸುಖವೇ ನಿನಗೆ ಬೇಕಾಗಿಲ್ಲವೇ? ಸರ್ವತ ಬೇಕಾಗಿದ್ರು ಶ್ರೇಳೆ. ರಾಮಪ್ರಭು. ಓ ಚಂದ್ರಸೇನಿ, ಹೇಳುವೆ ಕೇಳು. ಅದೇನು ಚೆನ್ನಾಗಿ ಹೇಳು. ಈ ಸುಖದಲ್ಲಿ ನೀನು ನಿನ್ನ ಮನಸ್ಸಿನ
ಹೇಗಾಗುವುದು ಶ್ರೇಣಿ? ಉಲ್ಲಾಸ ಉಲ್ಲಾಸ ಆಮೇಲೆ ಮತ್ತೇನು ಶ್ರೇಣಿ? ಏನಾಗುವುದು? ಏನಾಗುವುದು ಶ್ರೇಣಿ? ಉಲ್ಲಾಸ ಉಲ್ಲಾಸ ಸಂತೋಷ ಸಂತೋಷ ರಾಮಪ್ರಭು, ಅವು ಚಂದ್ರಸೇನೆ. ಶ್ರೀರಾಮಚಂದ್ರ, ಅವು ಅಮ್ಮಯ್ಯ. ರಘುವೀರ, ಅವು ಚಂದ್ರಸೇನೆ. ನನ್ನ ಮಾತನ್ನು ಕೇಳು. ಸರ್ವತಾ ಆಗುವುದಿಲ್ಲ ಶ್ರೇಣಿ. ಯಾತಕ್ಕೆ ಆಗುವುದಿಲ್ಲ ಪ್ರಿಯ? ನೀನು ಪರಸ್ತ್ರೀಗಳು, ನಾ ಶ್ರೀರಾಮನು ಎಂದು ಇಚ್ಛಿಸುವನಲ್ಲ ಶ್ರೇಣಿ. ಹೌದು ಶ್ರೇಣಿ. ನಲ್ಲ ಅವು ಅಮ್ಮಯ್ಯ. ಈ ನನ್ನ ಕಾಮ ತಾಪವನ್ನು ಸಹಿಸಲಾರದೆ ನಿನ್ನ ಬಳಿಗೆ ನಾನು ಓಡಾಡಿ ಬಂದಿರುವೆನು. ಎನ್ನ ಆಸೆಯನ್ನು ಪೂರೈಸೆಂದು ಹೇಳಿದರೆ ಈ ನಿನ್ನ ನೀತಿ ಮಾತನ್ನು ಕೇಳುವುದಕ್ಕೆ ನನಗೀಗ ಸಮಯವಿಲ್ಲ. ಸುಮ್ಮನೆ ನಿನ್ನ ನೀತಿ ಮಾತನ್ನು ಬಿಟ್ಟು ಬಿಡು, ನನ್ನ ಮೇಲೆ ಮನಸ್ಸಿಡು, ರತಿ ಕ್ರೀಡೆಗೆ ಮನಸ್ಸು ಕೊಟ್ಟು ಎನ್ನನ್ನು ತೃಪ್ತಿಗೊಳಿಸೆಂದು ಬೇಡಿಕೊಳ್ಳುವೆನು ಪ್ರಿಯ. ಕೇಳಿ ನನ್ನ ನುಡಿಯ. ಹಾಗೆ ಮೂಢಕಾಮಿನಿ ತಿರುಪಕೋಳು ತಿನ್ನುವ ತಿರುಕನ ರಾಣಿ, ನೀನೇಕೆ ಮಾತನಾಡುತ್ತೀಯ? ಎಂತ ಮಂಕುತನವಲ್ಲ ಒತ್ತಟ್ಟಿಗಳು. ಪರಪುರುಷರಂತ ತುಚ್ಛ ಕೌರ್ಯಕ್ಕೆ ಮನಸ್ಸೆಳೆವಿಲ್ಲ. ನಾನೇನು ಹುಚ್ಚರೆ? ಈ ರಾಮಚಂದ್ರನ ಮುಂದೆ ಹೆಚ್ಚು ಮಾತುಗಳನ್ನು ಮಾಡಿದರೆ ನಿನ್ನ ಹುಚ್ಚಂ ಬಿಡಿಸುವನು. ಸುಮ್ಮನೆ ನಿನ್ನ ಸ್ಥಾನಕ್ಕೆ ನಡೆಯೇ ಜಡಜನೇತ್ರಿ ಮಂಜುಳ ಗಾತ್ರಿ. ಹೌದು ಶ್ರೇಣಿ. ಓ ಅಮ್ಮಯ್ಯ, ದೂರ ನಿಂತು ಮಾತನಾಡು ಶ್ರೇಣಿ. ಓ ಚಂದ್ರಸೇನೆ. ಓ ನಿನ್ನ ಮೇಲೆ ಮನಸ್ಸು ಮಾಡಿ ಬಂದಿರುವೆನು. ಒಲಿದು ಬಂದ ಹೆಣ್ಣನ್ನು ಧಿಕ್ಕಾರ ಮಾಡಬೇಡ. ಮಾಡುವುದಿಲ್ಲ ಶ್ರೇಣಿ. ಮಾಡುವೆಯಲ್ಲ. ಇದು ನಾನು ಪರಸ್ತ್ರೀಯನ್ನು ಎಂದು ಇಚ್ಛಿಸುವನಲ್ಲ, ಅದಕ್ಕಾಗಿ ಧಿಕ್ಕಾರ ಮಾಡುವುದು ಶ್ರೇಣಿ. ಬಂದಾಯ್ತ ರಾಮ, ನಿನ್ನನ್ನು ಬಿಟ್ಟು ಅರಗಳಿಗೂ ಸಹ ನಾನು ಬಾಳಲಾರನು, ಬದುಕಲಾರನು. ನೀನು ಬದುಕಿದರೆಷ್ಟು ಬಾಳಿದರೆಷ್ಟು ನಿನ್ನನ್ನು ಸರ್ವತಾ ಮೆಚ್ಚುವುದಿಲ್ಲ ಶ್ರೇಣಿ. ನಿನ್ನ ಹಠವನ್ನು ಬಿಟ್ಟು ನನ್ನ ಮೇಲೆ ಪ್ರೇಮ ಮಾಡು. ಸರ್ವತಾ ಆಗುವುದಿಲ್ಲ ಶ್ರೇಣಿ. ಬಾರ ಬಾರ
ಶ್ರೀರಾಮನೆಂದರೆ ಜಗತ್ತನ್ನೇ ಆಳುವ ದೊರೆ. ಆ ದೊರೆ ಕುಂತುಕೊಂಡು ಈ ರೀತಿ ವರ್ತವನ್ನು ಮಾಡಿದರೆ ಏನಾದೀತು ಶ್ರೇಳೆ? ರಾಮ, ಹೇ ಚಂದ್ರಸೇನೆ, ನಿನ್ನ ಹಠವನ್ನು ಬಿಡು, ಎನ್ನ ಪ್ರೇಮವನ್ನು ಒಪ್ಪಿಕೋ ರಾಮ. ಧಿಕ್ಕಾರ ಮಾಡಬೇಡ ಎನ್ನ ಪ್ರೇಮ. ನನ್ನ ಆಸೆಯನ್ನು ಬಿಡಿ ಶ್ರೇಳೆ, ನನ್ನ ಹಠವನ್ನು ಸರ್ವತಾ ಬಿಡುವುದಿಲ್ಲ. ಗಂಡತನದಿಂದ ಪುಂಡಾಟ ಮಾಡುವ ಚಂಡಿ ಮಾನನಿಯೇ, ಎಂಡ ಕುಡಕರಂತ ಕಾಮದ ಬಾಧೆಯಿಂದ ಕಂಡವರ ಮಾರಕ ನಾಟಕಕ್ಕೆ ಕೈ ಬೀಸಿ ಕರೆದರೆ ಕಂಡವರೆಲ್ಲರೂ ನಿನ್ನನ್ನು ಲಜ್ಜೆಹಿನ್ನೆಲೆಂದು ಮಾಡಲಿಕ್ಕಿಲ್ಲವೇ? ಹೇಗೆ ಅಲ್ಲ ಈ ಚಂಡಿ, ಪ್ರಿಯ, ಇಂಥ ಪುಂಡಾಟವನ್ನು ಮಾಡಬೇಕಾದರೆ ನಿನ್ನ ಗಂಡನು ಚಂಡನೇ. ಹೇಗೆ ರಾಮ, ಈ ಭೂಮಂಡಲದೋಳು ನಿನ್ನ ಹಲೈ ಚಂಡಿ, ಈ ಭೂಮಂಡಲದೋಳು ನಿನ್ನಂತ ಪುಂಡಶ್ರೇಳು ನಾನೆಲ್ಲಿಯೂ ಕಾಣಲಿಲ್ಲ. ಎನ್ನಂ ಏಕಾಂತ ಮಂದಿರಕ್ಕೆ ಕರೆಯುವುದು ಇದು ನಿನಗೆ ತರವಲ್ಲ. ಸುಮ್ಮನೆ ನಿನ್ನ ಪತಿಯ ಪಾದದಲ್ಲಿ ಮನವಿಟ್ಟು ನೋಡು, ಇದನ್ನು ಹೊರತು ಇನ್ನೇನಾದರೂ ಬೇಡು. ನಿನ್ನ ಗೃಹಕ್ಕೆ ತೆರಳೆ ನೀಚಾತ್ಮಳೆ, ಹೋಗು ನೀ ಬೇಗನೆ. ರಘುರಾಮ, ಹೇ ಚಂದ್ರಸೇನೆ, ಒಲಿದು ಬಂದಿರುವೆನು, ಧಿಕ್ಕಾರ ಮಾಡಬೇಡ. ಸರ್ವತ ಮಾಡುವೇನು ಶ್ರೇಳಿ? ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನವಿದ್ದಾಗಲೇ ಸುಖವನ್ನು ಪಡೆಯಬೇಕು. ಅದು ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನವಿದ್ದಾಗ ಸುಖವನ್ನು ಅನುಭವಿಸು. ಅದು ಈ ರಾಮನ ಮುಂದೆ ಸರ್ವತ ಆಗುವುದಿಲ್ಲ ಶ್ರೇಳಿ. ಮತ್ತಿನ್ಯಾರ ಮುಂದೆ ಆಗುವುದು? ನೀನು ಯಾರತ್ತರಾದ್ರೂ ಮಾಡಿಕೋ, ರಾಮನ ಮುಂದೆ ಆಗುವುದಿಲ್ಲ ಶ್ರೇಳಿ. ಹೌದು ಶ್ರೇಳಿ. ನಲ್ಲ ಅಹೋ ಅಮ್ಮಯ್ಯ. ಪ್ರಿಯ, ಹೇ ಚಂದ್ರಸೇನೆ. ರಾಮ. ಅಹೋ ಅಮ್ಮಯ್ಯ. ರಾಮಚಂದ್ರ. ಹೇ ಶ್ರೇಳೆ. ಹೇಳಲೆ. ಅದೇನು ಚೆನ್ನಾಗಿ ಹೇಳಿ ಶ್ರೇಳಿ. ಕೇಳುವೆಯ? ಹೌದು ಶ್ರೇಳಿ. ಹೇಳುವೆನು, ಕೇಳು. ಅದೇನು ಚೆನ್ನಾಗಿ ಹೇಳಿ ಶ್ರೇಳಿ. ಅಂದಗಾರ ಚಂದಗಾರ ಮಾತಿನಲ್ಲಿ ಕಾಳಬೇಡ ಹಂಗಿರ, ನೀನೆ ನನ್ನ ಸರದಾರ. ಕಾಳಬೇಡ ಹಂಗಿರ, ನೀನೆ ನನ್ನ ಸರದಾರ. ಈ ಅಂಗದನ ತಾಪವನ್ನು ನಾನು ಸಹಿಸಲಾರೆನು. ನಿನ್ನ ಮೇಲೆ ಮನಸ್ಸು ಮಾಡಿ ನಿನ್ನ ಬಳಿಗೆ ಓಡೋಡಿ ಬಂದಿರುವೆನು. ಮೆಚ್ಚಿ ಬಂದ ಎನ್ನ ಆಸೆಯನ್ನು ಪೂರೈಸು ನನ್ನ ಬುದ್ಧಿ ಸಂಪನ್ನ. ಹೇ ನಾರಿ ಮದನ ಕಟಾರಿ, ಮಾತಿನಲ್ಲಿ ವಯ್ಯಾರಿ, ಒಂದು ನಿಮಿಷವಾದರೂ ಸೈರಿಸಲಾರದೆ ಇಂಥ ಹೀನತ್ವವನ್ನು ಬಳಸಿ ತರ್ಕಶಾಸ್ತ್ರಕ್ಕೆ ಪೀಡಿತಳಾದ ಚಂಡಿ ಮಾನನಿಯೇ,
ಮೋಕಾದ ಮೇಲೆ ಮೀಸೆ ಹೊತ್ತು ಬರುವ ಯುವಕರಂ ಕರೆದು ಕುಂಬು ಕುಚ್ಚುಗಳನ್ನು ಪಿಡಿದು ಎನ್ನ ಮಾಲಿಂಗಿಸು ಬಾ ಎಂದರೆ ನಾನೇನು ನಿನಗೆ ಹೊಸನಾಗವಲ್ಲನೆ? ನಾನು ಬಿಡಬಲ್ಲನೆ. ಅಲ್ಲ ಈನ್ ಹಾರಿ ರಾಮಚಂದ್ರ. ಅಲ್ಲ ಈನ್ ಹಾರಿ ಇಂಥ ಚಂಡತನಕ್ಕೆ ಬಿದ್ದು ಹಂಡಲಿದು ಬೆಂಡಾಗುವ ಚಂಡಿ ಮಾನುನಿಯೇ, ನಿನ್ನ ಗಂಡನು ಕಂಡರೆ ನಿನ್ನನ್ನು ಇಂಥ ಚಂಡತನಕ್ಕೆ ಹಂಡಲಿದು ಬೆಂಡಾಗುವ ಚಂಡಿ ಮಾನುನಿಯೇ, ನಿನ್ನ ತನಕ್ಕೆ ಬಿದ್ದ ನಿನ್ನ ಗಂಡನು ನಿನ್ನನ್ನು ಕಂಡರೆ ಖಂಡಿಸದೆ ಬಿಡನು. ಇದಕ್ಕೊಂದು ನೀತಿಯುಂಟು. ಅದು ಏನೆಂದರೆ, ಏನದು? ಪತಿಯ ಬಾಧೆಯಿಂದ ಹಗಲಿದ ಎನ್ನ ಕೂಡುಬಾ ಎಂಬ ಪ್ರಶ್ನೆಯು ನೀನು ನನಗೆ ಕೇಳಬಹುದೇ? ಕೇಳಬಾರದೆ. ಅಲ್ಲ ಈ ನಾರಿ, ನಿನ್ನ ಗಂಡನಿರುವನಲ್ಲ, ನೀನು ಪರಸ್ತ್ರೀಯಳು, ಶ್ರೀರಾಮನು ಎಂದು ಇಚ್ಛಿಸುವನಲ್ಲ. ಎದ್ದು ಬಂದಲ್ಲಿ ಹದ್ದು ಬಡಿದಂಬಂತೆ ಸದ್ದು ಇಲ್ಲದೆ ನಿದ್ರೆಗಳು ಮಲಗಿದ್ದನು. ಅಷ್ಟರ ಒಳಗೆ ಗದ್ದಲ ಮಾಡಿ ನಿದ್ದೆಗಡಿಸಿ ಮಾರಕನ ಯುದ್ಧಕ್ಕೆ ಸನ್ನಿಧನಾಗುವ ಎಂದು ತಿದ್ದಿ ಹೇಳುವೆಯ? ಹದ್ದಿನಂತವಳೆ ಬುದ್ಧಿಹೀನಳೆ. ರಘುರಾಮ. ಅದೇ ಚಂದ್ರಸೇನೆ. ರಾಮಚಂದ್ರ. ಓ ಅಮ್ಮಯ್ಯ, ನೋಡು. ಏನು ನೋಡಬೇಕಿತ್ತು ಹೇಳಿ? ಅವೋ ಅಮ್ಮಯ್ಯ. ಪ್ರಿಯ. ಅವೋ ಅಮ್ಮಯ್ಯ, ಸುಮ್ಮನೆ ನಿನ್ನ ವೇದಾಂತ ಮಾತುಗಳನ್ನು ಹೇಳಿ ವ್ಯರ್ಥ ಸಮಯವನ್ನು ಕಳೆಯಬೇಡ. ಈಗಾಗಲೇ ಹೊತ್ತಾಗಿರುವುದು. ಈ ನಿನ್ನ ಗೊಡ್ಡು ವೇದಾಂತವನ್ನೆಲ್ಲ ಬದಗಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೊಂಡು ಎನ್ನನ್ನು ತೃಪ್ತಿಗೊಳಿಸೆಂದು ನಿನ್ನಲ್ಲಿ ಬೇಡಿಕೊಳ್ಳುವಿನ ಸುಂದರ ನವ ಮೋಹನ ಚಂದಿರ. ಅದೇ ಮಾತು ನನ್ನನ್ನು ಬಿಟ್ಟು ನಿನ್ನ ಹಂಬಲವನ್ನು ತೆಗೆದು ಬಿಡುತ್ತೀರಿ ಹೇಳಿ. ಆಹೋ ನಾರಿ ಮಾಡಿ ಕಲಕೆರವಾಣಿ ಸುಲಲಿತವಾದ ಎನ್ನ ಮಾತುಗಳ ಮಾನಸದೆ ಸೊಲ್ಲಿಗೆ ಎನ್ನ ಕೂಡುವ ಎಂದು ಕರೆಯುವ. ನೀನು ಪರಸ್ತ್ರೀಯಳು, ಶ್ರೀರಾಮನು ಎಂದಿಗಿಚ್ಛಿಸುವನಲ್ಲ. ನಿನ್ನ ಸಂಗಡ ಭೋಗಿಸುವನಲ್ಲ, ಪರಸ್ತ್ರೀಯಳ ಸಂಗ ಭೋಗಿಸುವನಲ್ಲ ತಿಳಿಪೇಳಿ ನಾರಿಮಣಿ ಕಲಕೆರವಾಣಿ. ರಘುರಾಮ. ಪ್ರಿಯ. ಅಮ್ಮಯ್ಯ, ನಾನು ಎಷ್ಟು ಬೇಡಿಕೊಂಡರೂ ನಿನ್ನ ಹಠವನ್ನು ಬಿಡುವುದಿಲ್ಲವೇ? ಸರ್ವತಾ ಬಿಡುವುದಿಲ್ಲ ಶ್ರೇಣಿ. ನನ್ನಂತ ಹೆಣ್ಣನ್ನೇ ಒಳ್ಳೆ ಹಿಂದೆ ಹೇಳ್ತಿರ್ಬೇಕಾದ್ರೆ ನಿಜಕ್ಕೂ ಇದು ನಿನ್ನ ಕರ್ಮವಿರಬೇಕು. ಅದು ಕರ್ಮವಲ್ಲ ಶ್ರೇಣಿ, ನೀನು ನನ್ನನ್ನು ಭೋಗಿಸಲು ಬಂದಿರುವಲ್ಲ, ಅದು ನಿನ್ನ ದುರ ಆಸೆಯ ಶ್ರೇಣಿ. ಪ್ರಿಯ. ಅಮ್ಮಯ್ಯ, ಏವಿನ ಕೇಳು. ಚೆನ್ನಾಗಿ ಹೇಳು. ಬಾಚೆರುವ ನನ್ನೊಲವಾ Thank you.
ನಿನ್ನ ಮೇಲೆ ಪ್ರೀತಿ ಇಟ್ಟು ಕಂಗಟ್ಟು ನಿನ್ನ ಬಳಿಗೆ ಓಡೋಡಿ ಬಂದಿರುವೆನು ನಾನು. ನಲ್ಲ ಓ ಅಮ್ಮಯ್ಯ, ನಿನ್ನ ಹಠವನ್ನು ಬಿಟ್ಟು ಎನ್ನ ಪ್ರೀತಿಗೆ ಹೋಗೊಟ್ಟು ಎನ್ನ ಆಸೆಯನ್ನು ಪೂರೈಸುವನ್ನ ಬುದ್ಧಿ ಸಂಪನ್ನ. ಹಾಗೂ ಮೂರ್ಖವಾದ ಚಂದ್ರಸೇನೆಯೇ, ಎನ್ನೊಡನೆ ಯಾತಕ್ಕೆ ವ್ಯಕ್ತವಾಗಿ ತರ್ಕ ಮಾಡುವೆ? ನಾನು ಏಕ ಪತ್ನಿ ವ್ರತಸ್ಥನು ಶ್ರೀರಾಮನು ಎಂದಿಗೂ ಇಚ್ಛಿಸುವನಲ್ಲ. ಇದಕ್ಕೊಂದು ಶ್ಲೋಕವನ್ನು ಹೇಳುವನು, ಬಹು ಶ್ರದ್ಧೆಯಿಂದ ಕೇಳು. ಏನದು? ಅನಿತ್ಯಂ ಅನಾನುಮಯ ಮೂರ್ಖತ್ವಂ ಯಮಲೋಕಿತ ನುಚಿತ ನಿರ್ಧಯತಂ ತ್ರೀಣ ದೋಸ್ತೆ ನುಚಿತ ಭಾವ ಜಯ ನಾರಿ. ಇದರ ತಾತ್ಪರ್ಯವೇನೆಂದರೆ, ಸುಳ್ಳು ಆಗದಂತೆ ಕೆಲಸ ಮಾಡೋಣ, ವಿಶೇಷವಾಗಿ ಮೋಹಪಡಿಸೋಣ. ಮೂರ್ಖತನದಿಂದ ಒಂದೇ ಹಠವನ್ನಿಡುವುದು, ದಯವಿಲ್ಲದೆ ಮಾತನಾಡುವುದು, ಈ ಪ್ರಕಾರ ಗುಣಗಳ ಕ್ರಮಾನುಸಾರವಾಗಿರುತ್ತದೆ. ಆದ್ದರಿಂದ ಹೆಂಗಸರ ಮಾತುಗಳನ್ನು ಕೇಳಿ ಎನ್ನಲ್ಲ, ಸುಮ್ಮನೆ ಎನ್ನ ಬಲತ್ಕರಿಸದೆ ಗದ್ದಲ ಮಾಡದೆ ನಿನ್ನ ಮಂದಿರಕ್ಕೆ ತಳೆ ನೀ ಚಪ್ಪಳೆ ಹೋಗಲಿ. ಹೀಗೆ ಪ್ರಿಯ, ಒಂದೇ ಹಠವನ್ನು ಹಿಡಬೇಡ, ವ್ಯರ್ಥ ಸಮಯವನ್ನು ಕಳೆಯಬೇಡ. ವ್ಯರ್ಥ ಸಮಯವಾದರಷ್ಟು ಬಿಟ್ಟರಷ್ಟು ನನ್ನ ಹಠವನ್ನು ಬಿಡುವುದಿಲ್ಲ ಅಮ್ಮಯ್ಯ. ರಾಮಪ್ರಭು, ನನ್ನ ಪ್ರೇಮವನ್ನು ಒಪ್ಪಿಕೊ. ಸರ್ವತಾ ಒಪ್ಪಿಕೊಳ್ಳುವುದಿಲ್ಲ ಶ್ರೇಣಿ. ನಾನು ಸರ್ವತಾ ಬಿಡುವುದಿಲ್ಲ ಪ್ರಿಯ. ನಾನು ಸರ್ವತಾ ಒಪ್ಪಿಕೊಳ್ಳುವುದಿಲ್ಲ ಶ್ರೇಣಿ. ಹೌದು ಅಮ್ಮಯ್ಯ, ಇಲ್ಲೇ ಒತ್ತಾಗುವುದು. ಆದರೂ ಸಂತೆ ಇಲ್ಲ, ನಿನ್ನನ್ನು ಒಪ್ಪಿಕೊಳ್ಳುವುದಿಲ್ಲ ಶ್ರೇಣಿ. ಹೌದು ಅಮ್ಮಯ್ಯ. ಅಮ್ಮಯ್ಯ, ಹೇಳಲೇ? ಅದೇನು ಚೆನ್ನಾಗಿ ಹೇಳ್ತೇನೆ, ಚೆನ್ನಾಗಿ ಕೇಳುವೆಯಾ? ಹೌದು ಶ್ರೇಣಿ, ಕೇಳುವೆ, ಕೇಳು. ಚೆನ್ನಾಗಿ ಹೇಳು ಅಮ್ಮಯ್ಯ. ಬಾರ ಪ್ರಿಯ, ಈ ನಿನ್ನ ರೂಪ ಲಾವಣ್ಯಕ್ಕೆ ಮನಸ್ಸೊತ್ತು ಹುಚ್ಚಿಯಾಗಿ ನಿನ್ನ ಬಳಿಗೆ ಬಂದಿರುವೆನು ನಾನು. ನಿನ್ನ ಹಠವನ್ನು ಬಿಡು, ನನ್ನ ಪ್ರೇಮವನ್ನು ಒಪ್ಪಿಕೋ ರಾಮ. ಕರಗಿಸಬೇಡ ಎನ್ನ ಪ್ರೇಮ. ಮನಸ್ಸುಳ್ಳ ಹೆಣ್ಣೆ, ನಿನ್ನ ಮೆದುಳು ಎಂತಾಗ್ತಿರಬಹುದು. ನೀನೇನು ಮೂಕಿಯೋ ಅಥವಾ ಕಿವುಡಿಯೋ, ಮನ್ನತನ ಪ್ರೇರಣೆಯಿಂದ ವೃತಹೀನಳಾದರೆ ಪ್ರಯೋಜನವಿಲ್ಲ. ಪ್ರಭಾಕರನ ಕುಲದಲ್ಲಿ ಉದ್ಭವಿಸಿದಂತವನಿಗೆ ನಿನ್ನಂತ ವ್ರತಹೀನಳು ಏನು ಮಾಡಿವೆ? ಬಿಟ್ಟು ಸುಮ್ಮನೆ ನಿನ್ನ ಪತಿಯ ಪಾದದ ಸೇವೆಯಲ್ಲಿ ಮನವಿಟ್ಟು ನೋಡು. ಸೇರಿ ಪುಣ್ಯ ಸಂಪಾದನೆ ಮಾಡಿ
ಎರಡು ಬಾರಿ ಕೀರ್ತಿಗೊಂಡು 3 ಮೂರ್ತಿಗಳನ್ನು ನಿರ್ಮಿಸಿ 4 ವೇದಗಳನ್ನು ಕಲ್ಲು ಮಾಡಿ 5 ರೂಪದಿಂದ ಪ್ರಕಾಶಿಸಿ 6 ವೈರಿಗಳ ಮುರಿದು 7 ಮುಖಗಳಿಂದ ಬೇಡಿದ ಜನನ ಪದಾರ್ಥಗಳನ್ನು ಸವಿದು 8 ಬಾರಿ ಸಿದ್ಧಿಗೊಂಡು 9 ನಿಧಿಗಳನ್ನು ತೆರೆದು 10 ಬಾರಿ ದುಷ್ಟರನ್ನು ನಿಗ್ರಹಿಸಿ ಮತ್ತಿತರ 11 ಅವತಾರವನ್ನು ಎತ್ತಿ ಸುಟ್ಟು ಭಸ್ಮ ಮಾಡಿ 12 ರೂಪದಿಂದ ಪ್ರಕಾಶಿಸಿ ಪೌರ್ಣಿಮೆ ಚಂದ್ರನಂತೆ ಮಹಾಪ್ರಳಯವಾದ ಕಗ್ಗತ್ತರದ ನಾದ ಬ್ರಹ್ಮವಟ ಶಾಹಿಯಾದ ಈ ಸುಖಕ್ಕಿಂತಲೂ ಹೆಚ್ಚಿನ ಸುಖವಿಲ್ಲವೆಂದು ತಿಳಿ ಸ್ವಲ್ಪ ಸಮಯಕ್ಕಾಗಿ ಸರ್ವಸ್ವವನ್ನು ಹಾಳು ಮಾಡಿಕೊಳ್ಳದೆ ಆಪತ್ತಿಗೆ ಗುರಿಯಾಗಬೇಡ. ನಮಸ್ಕರಿಸದೆ ಸುಮ್ಮನೆ ನಿನ್ನ ಬಂದರಕ್ಕೆ ತೆರಳೆ ಈ ಚಾತ್ಮಳೆ ಹೋಗು ನೀ ಈಗಲೇ. ಹೋಗುವುದಿಲ್ಲ ನಾನು ಈಗಲೇ. ನೀನೇ ನಾಸೆಯನ್ನು ಪೂರೈಸಿ ಈಗಲೇ. ನೀನು ಹೋಗದಿದ್ದರೇನು ಶ್ರೇಳೆ, ನಾನು ನಿನ್ನ ಆಸೆ ತೀರಿಸುವುದಿಲ್ಲ ಶ್ರೇಳೆ. ರಘುರಾಮ, ಅಮ್ಮಯ್ಯ, ರಸಪೂರ್ಣ ಮಾವಿನ ಹಣ್ಣಂತಿರುವ ಹೆಣ್ಣು ನಿನ್ನ ಬಳಿಗೆ ಬಂದು ನಿಂತು ಎನ್ನನ್ನು ಕೂಡು ಕೂಡು ಎಂದು ಪರಿಪರಿಯಿಂದ ಬೇಡಿಕೊಂಡರೂ ಸಹ ಈ ನಿನ್ನ ಒಣ ಮಾತುಗಳನ್ನು ಹೇಳ್ತಾ ಸಾಲವನ್ನು ಮಾಡಬೇಡ. ಅದು ಒಣ ಮಾತಲ್ಲ ಶ್ರೇಳೆ, ನೀನು ರಸಮುಲ್ಲ ಆದರೆ ನನ್ನ ಸ್ತ್ರೀಯಳು. ರಘುರಾಮ, ಅಮ್ಮಯ್ಯ, ನಿನ್ನ ಹಠವನ್ನು ಬಿಡ, ಎನ್ನ ಪ್ರೇಮವನ್ನು ಒಪ್ಪಿಕೋ ಸುಂದರ. ನಾವು ಮೋಹನ ಸಿದ್ಧಿಲ್ಲ. ಒಪ್ಪಿಕೊಳ್ಳುವುದಿಲ್ಲ, ನನ್ನ ಹಠವನ್ನು ಬಿಡುವುದಿಲ್ಲ ಶ್ರೇಳೆ. ಹಾಗೆ ರಾಣಿಗಿದಿಯು ಸಿಂಗರಿಸುವ ಚಂದ್ರಸೇನಿಯೇ ಮಮ್ಮತನ್ನು ತಲೆಗೇರಿ ಲಜ್ಜೆಗೆಟ್ಟು ರತಿ ಸುಖಕ್ಕೆ ಕರೆದು ಬೇಡುವುದು ಇದು ನಿನಗೆ ತರವಲ್ಲ. ಯಾತಕ್ಕೆ? ಕೈ ಬಡಿವಾರದ ಎಣ್ಣೆ ಅನೇಕ ತರದ ನೀತಿ ವ್ಯಾಖ್ಯೆಗಳನ್ನು ಹೇಳಿದರೂ ನಿನ್ನ ದುರ್ಗುಣವೇ ಬಿಡಲಿಲ್ಲ. ಶತಮಕ್ಕಳೇ, ನಿನ್ನಂತ ಶತಮುರ್ಕಳು ಯಾವಳಿಗಳು? ನಾರಿ ಇಂಥ ಬಾಳುಗೇಡಿ ಬಾಳುವುದಕ್ಕಿಂತ ಒಂದು ಹಾಳುಬೋವಿ ನೋಡಿಕೊಳ್ಳುವುದೇ ಲೇಸು. ಈ ಮಾತನ್ನು ಇನ್ನೊಂದು ಬಾರಿ ಉಚ್ಚರಿಸಿದರೆ ಬೋಳಿರಿಯ ಮುಚ್ಚಿಕೋ ಈಗಲೇ. ಪ್ರಿಯಾ, ನಿನ್ನ ಹಠವನ್ನು ಬಿಡಲಾರೆ ಎಂದು ಒಂದೇ ಹಠವನ್ನು ಹೇಳಿರುವೆಯಾ? ಹೌದು ಶ್ರೇಳೆ, ಸರಿಯಲ್ಲ. ಅದು ಯಾತಕ್ಕ ಸರಿಯಲ್ಲ ಶ್ರೇಳೆ? ನೋಡು, ಈ ವನದಲ್ಲಿ ಯಾರು ಇಲ್ಲ. ಯಾರು ಕಿತ್ತರಷ್ಟು ಬಿಟ್ಟರಷ್ಟು ನಿನ್ನನ್ನು ಇಚ್ಛಿಸುವುದಿಲ್ಲ ಶ್ರೇಳೆ. ಅವು ಅಮ್ಮಯ್ಯ, ಸುತ್ತಮುತ್ತ ಯಾರು ಇಲ್ಲ. ಸುತ್ತಮುತ್ತ ಯಾರು ಇದ್ದರೆಷ್ಟು ಬಿಟ್ಟರೆಷ್ಟು ಅಮ್ಮಯ್ಯ. ನಾವಿಬ್ಬರು ಇರುವೆವು. ಇರಬಹುದು ಶ್ರೇಳೆ, ಆದರೂ ನಾನು ನಿನ್ನನ್ನು ಇಚ್ಛಿಸುವುದಲ್ಲ ಶ್ರೇಳೆ. ನಾನು ನಿನ್ನನ್ನು ಹೆಚ್ಚಿಸಿರುವೆ ಪ್ರಿಯಾ. ನೀನು ಇಚ್ಛಿಸಿರಬಹುದು ಶ್ರೇಳೆ, ನಾನು ಇಚ್ಛಿಸುವುದಿಲ್ಲ. ಈಗ ಹೆಚ್ಚಿಸಲ್ಲ. ಅದು ಸರ್ವತಾ ಆಗುವುದಿಲ್ಲ ಅಮ್ಮಯ್ಯ. ನೀನು ಮಾಡಿಕೋ. ಅದು ಆಗುವುದಿಲ್ಲ ಶ್ರೇಳೆ, ನಾನು ಆಗುವುದಿಲ್ಲದಕ್ಕೆ ಮಾಡಿಕೊಳ್ಳುವುದು ಆಗುವುದಿಲ್ಲ ಅಮ್ಮಯ್ಯ. ಹೌದು ಅಮ್ಮಯ್ಯ. ಹೌದೇ? ಹೌದು ಅಮ್ಮಯ್ಯ. ಪ್ರಿಯಾ, ಹೇಳಲೇ? ಸುತ್ತಮುತ್ತ ಯಾರು ಇಲ್ಲ.
ಅವಮ್ಮಯ್ಯ ಪ್ರಿಯ, ನಿನ್ನ ಅಡ್ಡವನ್ನು ಬಿಡು, ನಿನ್ನ ಪ್ರೇಮವನ್ನು ಒಪ್ಪಿಕೊ ಪ್ರಿಯ. ಈಗಲೇ ಹಿರಿದುಕೋ ಎನ್ನು ಗಟ್ಟ ಶ್ರೀಯನ್ನು ಬಿಟ್ಟರೆ ದುಷ್ಟ ಮಾತುಗಳನ್ನು ಹಾಡಿವೆ. ಬಾಪು ಬಾಪು ರೇ ಬೋಳಿರೋ ಈ ವಿಷಯದಲ್ಲಿ ಒಂದು ಸಣ್ಣ ವಿಚಾರ ಮಾಡಲು ಇಲ್ಲವಾಯಿತೆಂದರೆ ಕತ್ತರಿಸಿ ಹಾಕಿ ಬಿಡುವನ್ನು ನೋಡಿದ್ರೆ ಪರಮ ಪಾಪಿಷ್ಟೇ. ಅಹೋ ರಾಮಚಂದ್ರ, ಪ್ರಿಯ, ಬಲಿಯಲ್ಲಿ ಬಿದ್ದ ಮೃಗದಂತೆ ನೀನೀಗ ನನ್ನ ವಶದಲ್ಲಿ ಬಿದ್ದಿರುವೆ. ನಾನು ನಿನಗೆ ಸಿಕ್ಕುವುದಿಲ್ಲ ಶ್ರೇಳೆ. ಈ ವನದಲ್ಲಿ ಬ್ರಹ್ಮಚಾರಿಯಾಗಿ ನಾನು ಇಲ್ಲೇ ಇರುವನೆಂದು ಹೇಳಿದರೆ ನಾನು ನಿನ್ನನ್ನು ಬಿಟ್ಟು ಹೋಗುವನೆಂದು ತಿಳಿದುಕೊಂಡಿರುವೆಯಾ? ತಿಳಿದುಕೊಳ್ಳಬೇಕಂದ್ರೆ ಶ್ರೇಳೆ, ನನ್ನ ಕೈಯಿಂದ ತಪ್ಪಿಸಿಕೊಂಡು ಹೋಗಲು ನೀನು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ. ನಿನ್ನ ಹಠವನ್ನು ಬಿಡು, ಎನ್ನ ಪ್ರೇಮವನ್ನು ಒಪ್ಪಿಕೋ ರಾಮ. ಧಿಕ್ಕಾರ ಮಾಡಬೇಡ ಎನ್ನ ಪ್ರೇಮ. ಲಕ್ಷ್ಮಣ 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 ಅಮ್ಮಯ್ಯ, ಎಲ್ಲಿಗೆ ಹೋಗುತ್ತಿರುವೆ? ಅಹೋ ಪ್ರಿಯ, ಹೇಳುವೆನು ಕೇಳು. ಓ ರಮಣ ಪ್ರಿಯ ಜಾಡ, ಬೇಕು. ನಾನು ದಾರ ಎಂದು ಹೇಳಿದ್ರೆ ನಾನು ಹೇಳಿದ ಕೆಲಸವನ್ನು ಮಾಡುವೆಯಾ? ಮಾಡುವುದಿಲ್ಲವೇ? ಏತಕ್ಕೆ ಮಾಡುವುದಿಲ್ಲ? ಹಾಗಾದ್ರೆ ಹೇಳುವೆನು ಕೇಳು. ನಿಜವ ನುಡಿಯಲೇ ನನ್ನಾಣೆ
ಬಾಯಿಂದಾಗ ಬರಲು ಹೋಗಿಂದಾಗ ಹೋಗಲು ನನ್ನನ್ನೇನೆಂದು ತಿಳಿದುಕೊಂಡ್ರೆ ನೀನ್ ಸಾಯಿ ಈಗಲೇ ಯಾಕೆ ಸಾಯುತ್ತಿರುವೆ ಇನ್ನು ಪುಟ್ಟ ಸಾಯಿ ಅಪ್ಪ ಪ್ರಿಯ ನನ್ನನ್ನು ನೋಡು ಸರ್ವತ ನೋಡಿದ ಶ್ರೇಳೆ ಯಾರನ್ನು ನೋಡುವೆ ನಮ್ಮ ಅಕ್ಕನ ನೋಡಿದ ಶ್ರೇಳೆ ಇಲ್ಲ ಇಲ್ಲ ನನ್ನ ನೋಡು ಹೌದಾ ಶ್ರೇಳೆ ಚಳಿ ಚಳಿ ತಾಳೆನು ಈ ಚಳಿಯ
ಮಕರ ಧ್ವಜನೆಂಬ ಸೇನಾನಾಯಕರೇ
ಎಲ್ಲ